ಕರ್ನಾಟಕದ ಇತಿಹಾಸದಲ್ಲಿ NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವದ ಕಂಪು ಎಲ್ಲೆಡೆ ಹರಡಿದೆ. ಕನ್ನಡಿಗರಿಗೆ ಪ್ರತಿದಿನವೂ ಕನ್ನಡದ ಹಬ್ಬವೇ. ಹಾಗೆಯೇ ವಿಜಯನಗರದ ಟೆಲಿಕಾಂ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ 69ನೇ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ವಸತಿ ಸಚಿವರು ಹಾಲಿ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ಪ ಅವರು ವಹಿಸಿದ್ದರು ಮತ್ತು ಮುಖ್ಯ ಅತಿಥಿಗಳಾಗಿ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಟಿ ತಿಮ್ಮೇಶ್ ರವರು ಹಾಗೂ ಶ್ರೀ ಜಿ ಬಾಬು ಅವರು ಮತ್ತು ಶ್ರೀ ಸಿ ವಿ ಮಂಜುನಾಥ್ ರವರು ಆಗಮಿಸಿದ್ದರು. ಕಾರ್ಯಕ್ರಮದ ಉಪಸ್ಥಿತಿಯನ್ನು ಅಧ್ಯಕ್ಷರು ವಿಜಯನಗರ ಟೆಲಿಕಾಂ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಶ್ರೀ ಜಂಬೂದ್ವೀಪ ಸಿದ್ದರಾಜು ಅವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಹಾಲಿ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ಪ ಅವರು ಕನ್ನಡ ರಾಜ್ಯೋತ್ಸವದ ಕುರಿತಾಗಿ ಮಾತನಾಡಿದ್ದಾರೆ. ಇನ್ನು ಆ ಒಂದು ಕಾರ್ಯಕ್ರಮದ ಜಲಕನ ನೋಡ್ಕೊಂಬರೋಣ ಬನ್ನಿ. ನಮ್ಮ ಶಾಸಕರಾದ ಸನ್ಮಾನ್ಯ ಎಂ ಕೃಷ್ಣಪ್ಪ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರ ಜೊತೆ ಬೆಂಗಳೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ತಿಮ್ಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ಖ್ಯಾತ ಸಾಹಿತಿಗಳಾದಂಥ ಕೇಶವರೆಡ್ಡಿ ಅವರು ಕೂಡ ವೇದಿಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹಾಗೆ ಉಮೇಶಿದ್ರು ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಮುಖ್ಯ ಅತಿಥಿಗಳಿಂದ ಮತ್ತು ಅಧ್ಯಕ್ಷರ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗ್ತದೆ. ಉದ್ಘಾಟನೆ ಮುಂಚೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಅಧ್ಯಕ್ಷತೆ ವಹಿಸ್ಕೊಳ್ಬೇಕಂತೇಳಿ ನಿಮ್ಮೆಲ್ಲ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ತಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತೇಳಿ ಸಮಿತಿ ಪರವಾಗಿ ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ. ಕೂಡ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ಏಕೀಕರಣ ಆಗಿ 69 ವರ್ಷ ಆಗಿದೆ. 1956 ನವೆಂಬರ್ 1ನೇ ತಾರೀಕು ಅರಿದು ಹಂಚಿ ಹೋಗಿದ್ದಂತ ಮೈಸೂರು ಪ್ರಾಂತ್ಯ ಏಕೀಕರಣ ಆಗಿ ಭಾಷಾವಾರು ಪ್ರಾಂತ್ಯದ ಪ್ರಕಾರ ರಚನೆಯಾಗಿ ವಿಶಾಲ ಮೈಸೂರು ರಚನೆ ಆಯಿತು. ಅದು ಹೆಸರೇನೋ ವಿಶಾಲ ಮೈಸೂರು ಅಂತ ಆಯ್ತು. ಬಹಳ ಜನರ ಮನಸ್ಸಿನ ಬೇಡಿಕೆ ಇದ್ದಿದ್ದು ಕರ್ನಾಟಕ ಅಂತ ನಾಮಕರಣ ಆಗಬೇಕು ಅಂತ ಹೇಳಿ 1973ರಲ್ಲಿ ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ ಡಿ ದೇವರಾಜ ಅರಸರವರು ನವೆಂಬರ್ 1ರಂದು 73 ಈ ವಿಶಾಲ ಮೈಸೂರಿಗೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಆ ನಾಮಕರಣ ನಡೆದು 50 ವರ್ಷ ಮುಗಿದು 51ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಸುವರ್ಣ ಕರ್ನಾಟಕ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಅದನ್ನ ವರ್ಷ ಪೂರ್ತಿ ಅದ್ಭುತವಾದ ಕಾರ್ಯಕ್ರಮಗಳ ಮುಖಾಂತರ ಆಚರಿಸಲಾಗಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವಂತ ಘೋಷವಾಕ್ಯದೊಡನೆ ಆ ಕಾರ್ಯಕ್ರಮ ಎಲ್ಲಾ ಕಡೆ ನಡೀತಾ ಇದೆ. ರಾಜ್ಯೋತ್ಸವ ಅಂದ್ರೆ ಏನು? ಕರ್ನಾಟಕ ರಾಜ್ಯ ಹುಟ್ಟಿದಂತ 69ನೇ ಹುಟ್ಟುಹಬ್ಬ. ಅವಾಗ ನಮಗೆ ನಮ್ಮ ವಯಸ್ಸಲ್ಲಿ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಯಾವ ಸ್ಕೂಲ್ ಇರಲಿಲ್ಲ. ಏನು ನಮ್ಗೆ ವಿಧಿ ಇಲ್ಲದೆ ಕನ್ನಡ ಶಾಲೆಯಲ್ಲಿ ಓದ್ಬೇಕಾಗಿತ್ತು, ಕನ್ನಡ ಮೀಡಿಯಂ ಓದ್ಬೇಕಾಗಿತ್ತು. ಇವತ್ತು ಯಾರ್ಯಾರು 70 ವರ್ಷ 80 ವರ್ಷ ಆಗಿರೋರು ಎಲ್ಲರೂ ಕನ್ನಡ ಮೀಡಿಯಂಗೆ ಓದಿರೋದು. ಹಂಗನ್ಬಿಟ್ಟು ನಮ್ಮ ಮಕ್ಕಳು ಕನ್ನಡ ಮೀಡಿಯಂಗೆ ಅವ್ರು ಹೇಳಿದ್ರು ಜಾಗತೀಕರಣ, ಉದಾರೀಕರಣ ಎಲ್ಲ ಕನ್ನಡವನ್ನು ಹೇಳಿದ್ರು. ಆ ಕನ್ನಡಗಳಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಮಕ್ಕಳಿಗೆ ಯಾವ ಭಾಷೆನಲ್ಲಿ ಕಲಿಸ್ಬೇಕು, ಯಾವ ಮೀಡಿಯಂ ಅಲ್ಲಿ ಕಲಿಸ್ಬೇಕು, ಇಂಗ್ಲಿಷ್ ಅಲ್ಲಿ ಕಲಿಸ್ಬೇಕಾ, ಜರ್ಮನ್ ಅಲ್ಲಿ ಕಲಿಸ್ಬೇಕಾ, ಫ್ರೆಂಚ್ ಅಲ್ಲಿ ಕಲಿಸ್ಬೇಕಾ, ಎಲ್ಲ ಯಾರು ಸೇರಿದ್ದು
ತಂದೆ ತಾಯಿಗೆ ಸೇರಿರ್ತಕ್ಕಂಥ ಹಕ್ಕರು. ಅವ್ರು ಯಾವ ಭಾಷೆ ಬೇಕಾದ್ರು ಅವ್ರ ಮಕ್ಕಳಿಗೆ. ಯಾಕೆ ಹೇಳಿ, ಪ್ರತಿಯೊಬ್ಬ ತಾಯಿಗೂ ತಂದೆಗಿನ ಜಾಸ್ತಿ ತಾಯಿಗೆ ನನ್ನ ಮಗ ಅಥವಾ ನನ್ನ ಮಗಳು ನಂಬರ್ 1 ಇಲ್ಲಿ ವರ್ಲ್ಡ್ ಆಗ್ಬೇಕು ಆಸೆ ಇರ್ತದೆ. ನಿಜನೇನಮ್ಮ? ಎಲ್ಲರೂ ಓದ್ಸೋದು ಯಾರು ಹೇಳಿ? ಈ ಗಂಡಸರು ಓದಿಸ್ತಾರ ಮನೆಯಲ್ಲಿ, ಹೆಣ್ಮಕ್ಳೇ ಓದು 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 ಅಂತ ಹಿಂಸೆ ಕೊಟ್ಟು ಓದಿಸೋದು. ಸರ್ವ ಜನಾಂಗದ ಯಾವುದು? ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನ. ಅಂದ್ರೆ ಇವರೆಲ್ಲದ್ದು ಪಾರ್ಕ್ ತರ ಇದೀವಿ ನಾವು. ಅಷ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಬಾಳ್ಬೇಕು. ಜಾತಿಯಿಂದಾಗ್ಲಿ, ಧರ್ಮದಿಂದಾಗ್ಲಿ, ಭಾಷೆಯಿಂದಾಗ್ಲಿ ಭೇದ ಭಾವ ಮಾಡದೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಕುವೆಂಪು ಹೇಳಿದಂಗೆ ಮಾಡಿ ನಾವೆಲ್ಲ ಮನುಷ್ಯರನ್ನ ಪ್ರೀತಿ ಮಾಡೋಣ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯ. ನನ್ನ जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಮೋಷಿಕ ವಾಹನ ಮೋದಕ ಹಸ್ತ, ಚಾಮನ ಕರ್ಣ ವಿಲಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಯಕ ಪಾದ ನಮಸ್ತೆ. ಆಗದಲ ಅಲೆಯಂತೆ ಆಗಸದಿ ತೇಲುತ್ತಿದೆ ಮೋಡ, ನೇರಾಟ ಹರಿದಂತೆ ಪಸರಿಸಿಯ ಗಿರಿಪಂಕ್ತಿ, ಹಸಿ ಹಸಿರು ವನರಾಶಿ ನೋಡ. ಪಾಲಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಪಾಲಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ನೀವು ಹೇಳ್ತೀರಾ?
ಹೆಸರು ಜಂಬೂದ್ವೀಪ ಸಿದ್ದರಾಜು ಅಂತೇಳಿ. ಈ ನಮ್ಮ ವಿಜಯನಗರದಲ್ಲಿರುವ ಟೆಲಿಕಾಂ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಜೊತೆಯಲ್ಲಿ ಚಂದ್ರನಾಥ್ ಅಂತೇಳಿ ಅವರು ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತು ನನ್ನ ಈ ಪಕ್ಕದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಂತ SB ಕಿರಣ್ ಅವರಿದ್ದಾರೆ. ಮತ್ತು ನಮ್ಮ ರಫೀಕುಲ್ಲಾ ಖಾನ್ ಇದ್ದಾರೆ ನಮ್ಮ ಪದಾಧಿಕಾರಿ. ಹಾಗೆ ನಮ್ಮ ಶೆಟ್ಟಿಗಾರ್ ಅಂತೇಳಿ, ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ಖಾದರ್ ಅಂತೇಳಿದ್ದಾರೆ. ಇದು ನಮ್ಮ ಹಿರಿಯರಾದಂಥ ನಮ್ಮ ಅಶ್ವತ್ಥಾನ್ ಶೆಟ್ಟಿದ್ದಾರೆ. ಹಾಗೆ ಹಿರಿಯರಂಥ ಶ್ರೀಮತಿ ಶಶಿಕಲಾ ಅವರಿದ್ದಾರೆ. ಹಿಂದಿನ ರೋನಲ್ಲಿ ಮಂಜುನಾಥ್ ಅಂತೇಳಿ ನಮ್ಮ ಪದಾಧಿಕಾರಿ. ಹಾಗೆ ಇನ್ನೊಬ್ಬರು ಶೈಲೇಂದ್ರ ಕುಮಾರು. ಹಾಗೆ ಅವ್ರ ಪಕ್ಕದಲ್ಲಿ ನಾಜಿಯಾ ಅಂತೇಳಿ, ಅವ್ರ ಪಕ್ಕದಲ್ಲಿ ಶ್ರೀಮತಿ ಜ್ಯೋತಿಯವರು, ಮತ್ತು ಇನ್ನೊಬ್ಬರು ಸುಮಯ ಅಂತೇಳಿ. ನೋಡಿ, ನಮ್ಮ ಬಡಾವಣೆಯಲ್ಲಿ ಕಳೆದ 23 ವರ್ಷದಿಂದ ನಾವು ನಿರಂತರವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವಕ್ಕೆ ನಮ್ಮ ಬಡಾವಣೆಯ ಭಾಳಷ್ಟು ಜನ ಎಲ್ಲರೂ ಕೂಡ ದಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಧನ ಸಹಾಯ ಮಾಡ್ತಾರೆ. ಮತ್ತು ಇಲ್ಲಿ ನಮ್ಮಲ್ಲಿ ಯಾವುದೇ ಹಿಂದೂ ಅಥವಾ ಮುಸ್ಲಿಮು ಅಥವಾ ಕ್ರೈಸ್ತರು ಅಂತ ಯಾವುದೇ ಭೇದ ಭಾವ ಇಲ್ಲ. ಅವರೆಲ್ಲರೂ ಕೂಡ ಎಲ್ಲರೂ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ. ಮತ್ತು ಈಗ ಆವಾಗಲೇ ನೀವು ನೋಡಿರ್ಬೋದು, ನಮ್ಮ ಮುಸ್ಲಿಂ ಹೆಣ್ಮಕ್ಳು ಕೂಡ ಭರತನಾಟ್ಯ ಮಾಡಿದ್ರು, ಬೇರೆ ಬೇರೆ ಕನ್ನಡ ಹಾಡುಗಳಿಗೆ ನೃತ್ಯ ಮಾಡಿದ್ರು. ಈ ಥರ ನಮ್ಮಲ್ಲಿ ಸಾಮರಸ್ಯ ಕಾಪಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ನಮ್ಮ ಬಡಾವಣೆಯಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾಯಿದ್ವಿ. ಕೆಲವೆಲ್ಲ ಸರ್ಕಾರದಿಂದ ಆಗಬೇಕು, BBMಪಿಂದ ಆಗಬೇಕು. ಸೊ ಆ ಬಗ್ಗೆ ನಾವು ನಮ್ಮ ಏನು ನಮ್ಮ ಬಡಾವಣೆ ಯಾರು ಸಮಸ್ಯೆಗಳನ್ನ ಹೇಳಿದ್ರೆ ಆ ಸಮಸ್ಯೆಗಳನ್ನ ಸ್ಪಂದಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಪ್ರತಿ ವರ್ಷ ಆ ಸಮಸ್ಯೆ ನಿವಾರಿಸುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಇತ್ತೀಚೆಗೆ ನಮ್ಮಲ್ಲಿ ಈ ಕೆಲವೆಲ್ಲ ಯಾವುದು ಕಳ್ಳತನ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ, ಮತ್ತು ಯಾರು ರೌಡಿ ಹಾವಳಿ ಅದೆಲ್ಲ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಬಡಾವಣೆಯಲ್ಲಿ ಹೊಸದಾಗಿ ಒಂದು ಪೊಲೀಸ್ ಠಾಣೆಯನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಸರ್ಕಾರ ಮನೆಗೆ ಕೊಟ್ಟಿದ್ದೀವಿ. ಅದು ಅಪ್ರೂವ್ ಆಗಿದೆ. BDAಯಿಂದ ಅವರಿಗೆ ಅಂಥೇಳಿ ಪಕ್ಕದಲ್ಲಿರುವ ನಮ್ಮ CA ನಿವೇಶನ ಕೊಟ್ಟಿದ್ದಾರೆ. ಅದು BDAಯಿಂದ ಕೂಡ ರೆಸಲ್ಯೂಷನ್ ಕೂಡ ಆಗಿದೆ. ಹಂಗಾಗಿ ಕೆಲವೇ ಒಂದು ತಿಂಗಳಲ್ಲಿ ಅದು ಇದು ನಮ್ಮಲ್ಲಿ ಏನು KP ಆಗಿರೋ ಪೊಲೀಸ್ ಸ್ಟೇಷನ್ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಅದು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರು. ಆಮೇಲೆ ನಾವೀಗ ಮುಂದೆಗಡೆ ಈ ಬಡಾವಣೆ ಈ ಎರಡು ಕಡೆ ಇದೆ, ರಸ್ತೆಯ ಮಧ್ಯದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು. ಈ ಕಡೆ ಬಡಾವಣೆಯಲ್ಲಿ ಹೊರಗಿನ ವ್ಯಕ್ತಿಗಳೆಲ್ಲ ಬಂದ್ಬಿಟ್ಟು ವಾಹನಗಳು ನಿಲ್ಲಿಸ್ತಾಯಿದ್ರು. ಅದು ತಪ್ಪಿಸ್ಬೇಕು ಅಂತೇಳಿ ನಾವೆಲ್ಲ ಮಧ್ಯದಲ್ಲೆಲ್ಲ ಒಂದು ಗೂಟುಗಳನ್ನ ನೆಟ್ಟಿದ್ವಿ. ಸೊ ಹಂಗಾಗಿ ಹೊರಗಡೆ ಅವರು ಬರಬಾರ್ದು ಅನ್ನುವಂಥ ಇದು ಮಾಡಿದ್ವಿ, ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಕೂಡ ಇನ್ನೂ ಹಲವಾರು ಕೆಲಸಗಳನ್ನ ಮಾಡಬೇಕಾಗಿದೆ. ಸೊ ಅದ್ರ ಬಗ್ಗೆ ನಿರಂತರವಾಗಿ ನಾವು ಪ್ರತಿ ತಿಂಗಳು 2ನೇ ಶನಿವಾರ ಸಭೆಗಳು ನಡೆಸ್ತೀವಿ. ಆ ಸಭೆಗೆ ನಮ್ಮೆಲ್ಲ ಪದಾಧಿಕಾರಿಗಳು ಬರ್ತಾರೆ. ಮತ್ತು ನಮ್ಮ ಈ ಬಡಾವಣೆಯಲ್ಲಿ ವಾಸ ಮಾಡುವಂಥ ನಮ್ಮ ಸದಸ್ಯರು ಕೂಡ ಬರ್ತಾರೆ. ಬಂದು ಅವ್ರ ಸಮಸ್ಯೆಗಳನ್ನ ಏನೋ ಇದ್ದರೆ ಹೇಳ್ತಾರೆ. ಮತ್ತು ನಮಗೆ ನೀರಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಎಲ್ಲ ನಾವು ನಿವಾರಿಸಿದ್ದೀವಿ ಆಲ್ಮೋಸ್ಟು. ಇನ್ನೇನು ಸ್ಯಾನಿಟರಿ ಅಥವಾ ಲೈಟ್ ಬರದಿದ್ರೆ ಅದನ್ನೆಲ್ಲ ನಾವು ನಿರಂತರವಾಗಿ ನೋಡ್ತಾ ಇರ್ತೀವಿ, ನಿಗಾ ವಹಿಸ್ತಾ ಇರ್ತೀವಿ. ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಸದಸ್ಯರು ಅದ್ರ ಬಗ್ಗೆ ಅವರು ಕೂಡ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ನಾವು 23 ವರ್ಷದಿಂದ ನಮ್ಮ ಈ ಟೆಲಿಕಾಂ ಬಡಾವಣೆಯ ನಿವೇಶನ ಸಂಖ್ಯೆ 5 ಮತ್ತು 6 ಇದರಲ್ಲಿ ನಾವು ಕಳೆದ 2004ರಿಂದ ರಿಜಿಸ್ಟರ್ ಆಗಿದೆ ನಮ್ಮ ಟೆಲಿಕಾಂ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ. ಆವತ್ತಿಂದ ಅದಕ್ಕೆ ಮುಂಚೆನೂ ನಾವು 2001ರಿಂದ ಕನ್ನಡ ರಾಜ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಅವಿರತವಾಗಿ ನಾವು 23 ವರ್ಷಗಳಿಂದ ಸತತವಾಗಿ ಮಾಡ್ತಾ ಬಂದಿದ್ದೀವಿ. ಕೋವಿಡ್ನಂಥ ಕಾಲಘಟ್ಟದಲ್ಲಿ ಸ್ವಲ್ಪ ಅಡೆತಡೆಗಳಾಯಿತು, ಆದರೂ ನಾವು ಬಿಟ್ಟಿಲ್ಲ. ರಾಜ್ಯೋತ್ಸವ ಅಂತ ಧ್ವಜಾರೋಹಣ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದೀವಿ. ಆದರೆ ನಾವು ಮುಖ್ಯವಾಗಿ ಮಾಡ್ತಾ ಇದ್ದದ್ದು ಕನ್ನಡ ರಾಜ್ಯೋತ್ಸವದ ಜೊತೆಗೆ ನಮ್ಮ ಬಡಾವಣೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಬಡಾವಣೆ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸುವಂಥ ವೇದಿಕೆಯನ್ನು ಕಲ್ಪಿಸುವುದು ನಮ್ಮ ಮುಖ್ಯ ಆದ್ಯ ಕರ್ತವ್ಯವಾಗಿದೆ. ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಇನ್ನು ನಾವು ಅದನ್ನು ಸತತವಾಗಿ ಇದೇ ಜಾಗದಲ್ಲಿ ನಮ್ಮ ಸಂಘಕ್ಕೆ ಕೊಟ್ಟಿದ್ದಂಥ ಈ ಜಾಗದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ, ಮುಂದೆಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಈ ನಮ್ಮ ನಿವೇಶನಗಳಿಗೆ ಕಣ್ಣು ಹಾಕಿದವರು ಕೆಲವರು ಇದ್ದಾರೆ. ಈ ನಿವೇಶನವನ್ನು ಮಾರಾಟ ಮಾಡೋ ಪ್ರಯತ್ನದಲ್ಲೂ ಇದ್ದಾರೆ. ಅದಕ್ಕೆ ನಾವು ಅದರ ಬಗ್ಗೆ ನಾವು ಕೋರ್ಟ್ನಲ್ಲಿ ದಾವೆ ಎಲ್ಲ ಹೂಡಿ ಅದನ್ನು ನಾವು ಸಂರಕ್ಷಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡ್ತೀವಿ. ಇಲ್ಲಿ ನಾವು ಬಡಾವಣೆಯ ಕ್ಷೇಮಾಭಿವೃದ್ಧಿಗಾಗಿ ಏನೆಲ್ಲ ಅಗತ್ಯಗಳಿದೆಯೋ ಅದನ್ನೆಲ್ಲವೂ ಇಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಜ್ ಅವರು ಹೇಳಿದ ಹಾಗೆ ಬಡಾವಣೆಯ ಕುಂದುಕೊರತೆಗಳ ಬಗ್ಗೆ ಒಂದು ಮಾಸಿಕ ಸಭೆ ಅಂತ ಮಾಡಿ ಅಲ್ಲಿ ಏನಾದರೂ ಬಡಾವಣೆಯ ಜನರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಮ್ಮಿಂದ ಆದಷ್ಟು ಪರಿಹರಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಜನಪ್ರತಿನಿಧಿಗಳ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡಿ, ಅದೇ ಅಧಿಕಾರಿಗಳ ಹತ್ರ ಹೋಗಿ ಅವರಿಗೂ ಅದನ್ನು ಮನವರಿಕೆ ಮಾಡಿ ಅವರಿಗೆ ಒಂದು ಸೂಕ್ತ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ನಿರಂತರವಾಗಿ ನಡೀತದೆ. ನಾವು ಇನ್ನೂ 25 ವರ್ಷವನ್ನು ಪೂರಿಸಿ ಒಂದು ಸಿಲ್ವರ್ ಜುಬಿಲಿ ಅಂದರೆ ಬೆಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಆದರೆ ಈ ಜಾಗದ ಮೇಲೆ ನಾವು ಹಿಡಿತ ಸಾಧಿಸಿಕೊಳ್ಳುವುದಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ನಮಗೆ ಈ ಬಡಾವಣೆಯಲ್ಲಿ ಟೆಲಿಕಾಂ ಸೊಸೈಟಿಯಿಂದ ಬಂದಿರುವಂಥ ನಿರ್ಮಿಸಿರುವಂಥ ಈ ಜಾಗದಲ್ಲಿ ಯಾವುದೊಂದು ಕನಿಷ್ಠ ಸಿ ಎ ಜಾಗಗಳು ಇಲ್ಲ, ಯಾವುದೇ ಪಾರ್ಕಿನ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ಇದೆ. ನಮಗೆ ಈಗ 5 ಮತ್ತು 6 ಅವರು ಮೊದಲಿಂದ ಹೇಳಿದಂತೆ ಈ ಬಡಾವಣೆಯನ್ನು ಕ್ಷೇಮಾಭಿವೃದ್ಧಿ ಸಂಘದ ಬಳಕೆಗಾಗಿ ಮೀಸಲಾಗಿ ಅಂತ ಅವರೇ ಹೇಳಿದ್ದಾರೆ, ಸೊಸೈಟಿ ಟೆಲಿಕಾಂ ಹೌಸಿಂಗ್ ಸೊಸೈಟಿಯವರು. ಈಗ ಇದನ್ನು ಮಾರಾಟಕ್ಕೆ ಇಟ್ಟಿರೋದು ನಮಗೆ ಇಲ್ಲಿ ಬಡಾವಣೆ ಯಾವ ಸದಸ್ಯರುಗಳು ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಾವು ಅದನ್ನು ಕಂಡು ಹಿಡಿದು ತಕ್ಷಣ ನಾವು ಕೋರ್ಟಲ್ಲಿ ದಾವೆ ಹೂಡಿ ಮುಂದೆ ಆಗುವಂಥ ಈ ಮಾರಾಟ ಪ್ರಕ್ರಿಯೆಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದಷ್ಟು ನಮ್ಮಿಂದ ಆದಷ್ಟು ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ನಾವು ಅದನ್ನು ಸಂರಕ್ಷಿಸುವಂಥ ಎಲ್ಲ ಹೋರಾಟಗಳನ್ನು ಮಾಡ್ತೇವೆ. ಈ ಕನ್ನಡ ರಾಜ್ಯೋತ್ಸವ ಟೆಲಿಕಾಂ ಬಡಾವಣೆಯಲ್ಲಿ 24 ವರ್ಷದಿಂದ ನಡೀತಿದೆ. ಮುಂದೇನು ಚೆನ್ನಾಗೇ ನಡೆಯುತ್ತೆ ಅಂತ ನಾವೆಲ್ಲರೂ ಭಾವಿಸೋಣ. ಇನ್ನು ಮುಂದೇನು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ.